ಅವ್ರು ಬಿಟ್ಟು ಪ್ರಥಮ್ ಚಿಕ್ಕ ಹುಡುಗ ಪುಟ್ಟ ಹುಡುಗ ನಂಗೇನು ಗೊತ್ತಾಯ್ತಪ್ಪ, ನನ್ನ ಕೇಳ್ತಾ ಇದ್ದೀರಾ. ಆದರೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ, ಸಿಕ್ಕಿದ್ರೆ ಕೇಳೋವಂಥ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನನ್ನ ಮನೆಯಿಂದ 100 ಹೆಜ್ಜೆ. ನೋಡಿ, ನಾನೊಂದು ಸೀರಿಯಸ್ಲಿ ಒಂದು ಘಟನೆ ನಡೀತು. ಮದುವೆಗೆ 3 days ಬಿಫೋರ್ ಚಂದನ್ ಫೋನ್ ಮಾಡಿದಾಗ ಹಿಂಗಾಯ್ತು ಅಂತ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಚಂದನ್ ಕಡಿಮೆ ಮಾತಾಡ್ತಾ ಇದ್ವಿ. ಅದು ಯಾಕೆ ಅಂತ ಒಂದು ಘಟನೆ ಹೇಳ್ತೀನಿ. ಅಲ್ಲಿ ಮೈಸೂರಲ್ಲಿ ಇದಾಯ್ತು ಗೊತ್ತಾ, ಯುವ ದಸರಾ ಅವರು ಪ್ರಪೋಸ್ ಮಾಡಿದ್ದು ಗೊತ್ತಾ, ಒಂದು ಯಾವುದದು ಅದು ಇದು ನಡೀತಲ್ಲ ಯುವ ದಸರಾದಲ್ಲಿ. ಅದು ಏನಾಗೋಯ್ತು ಅಂದರೆ ಆ್ಯಕ್ಚುಲಿ ಅದು ನನಗೆ ಎಫೆಕ್ಟ್ ಆಯ್ತದು. ಅವತ್ತಿಂದ ನಾನು ಚಂದನ್ ಮೇಲೆ ಸ್ವಲ್ಪ ಮುನ್ಸ್ಕೊಂಡಿದ್ದೆ. ಏನಕ್ಕೆ ಅಂದರೆ ಅದು ಯುವ ದಸರಾ ಪ್ರೋಗ್ರಾಮ್ ಅಂತ ನಡೆಯೋಂಥ ದಿನ ಅಲ್ಲಿ ಪ್ರೋಗ್ರಾಮ್ ನಡೀತು. ನೆಕ್ಸ್ಟ್ ನಾನು ನಮ್ಮ ಯುವ ದಸರಾ ಟೀಮವ್ರನ್ನ ಕೇಳಿದ್ದೆ, ಸರ್ ನಮ್ಮ ಟೀಮು ಬರ್ತೀವಿ ನೆಕ್ಸ್ಟು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ. ಓಕೆ ಬ್ರೋ, ಇವತ್ತು ಇದು ನೆಕ್ಸ್ಟು ಬಾಲಿವುಡ್ ನೈಟ್ ಐತೆ, ಅದ್ರ ನೆಕ್ಸ್ಟ್ ಡೇ ನಿಮ್ಮದು ಪ್ರಥಮ್ ಎಲ್ಲ ರೆಡಿ ಇರಿ ಅಂತ ಹೇಳಿದರು. ಈ ವಿಷಯ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಸತ್ಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೊ ಅದಾಯಿತು. ಆ ದಿನ ಯುವ ದಸರಾ ಪ್ರೋಗ್ರಾಮ್ ನಡಿಬೇಕು ಅಂತ ಎಲ್ಲ ರೆಡಿ ಇತ್ತು. ನಾನು ಆ ದಿನ ಶೋಭರಾಜ್ ಸರ್ದು ನೈಟ್ ಶೂಟ್ ಇತ್ತು. ಸಾಯಿ ಕುಮಾರ್ ಸರ್ ಬರ್ತಾರೆ ಅನ್ನೋ ಕಾರಣಕ್ಕೆ ನೈಟ್ ಶೂಟ್ ಮುಗಿಸ್ಕೊತಾ ಇದ್ದೆ. ಪ್ರಥಮ್ ಇವತ್ತಲ್ಲ ನಾಳೆ ನಿಮ್ಮ ಶೂಟ್, ನಾಳೆ ಪ್ರೋಗ್ರಾಮ್ ಬನ್ನಿ ಅಂತ ರೆಡಿ ಇದ್ದರು. ಅದೆಲ್ಲ ಆಯಿತು. ಚಂದನ್ ಪ್ರಪೋಸ್ ಮಾಡಿದ್ರು ಸ್ಟೇಜ್ ಮೇಲೆ. ಆ ಪ್ರಪೋಸ್ ಮಾಡಿದ್ಮೇಲೆ ಏನಾಗೋಯ್ತು ಗೊತ್ತಾ, ಬೆಳಗ್ಗೆ ನಂದು 3:30 ಪ್ಯಾಕಪ್ ಆಯಿತು. ಶೂಟ್ ಪ್ಯಾಕಪ್ ಆದಾಗ 3:30 ಪ್ಯಾಕಪ್ ಆದ ತಕ್ಷಣ ಮುಖಕ್ಕೆಲ್ಲ ತೊಳ್ಕೊಂಡು ಒಂದು 6 ಗಂಟೆಗೆ ಇಲ್ಲಿಂದ ಓಡಮ್ ತಳಪ ಮೈಸೂರಿಗೆ ಅಂತ ರೆಡಿಯಾಗಿ ನಾನು ಈವೆಂಟ್ ಆರ್ಗನೈಸರ್ ಫೋನ್ ಮಾಡಿದೆ ಯುವ ದಸರಾ ಟೀಮ್ಗೆ. ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಸರ್ ಬರೋದು ಅಂತ. ಪ್ರಥಮ್ ಸಾರಿ ನೀವು ಟಿ ವಿ ನೋಡಿಲ್ವಾ ಅಂದರು. ಏನಾಯಿತು, ಟಿ ವಿ ನೋಡಿ ಅಣ್ಣ, ಏನು ವಿಚಾರ, ಏನು ಹೇಳಿ, ಏನಾಯಿತು ಅಂತ ಹೇಳಿದೆ. ಪ್ರಥಮ್ ಸಾರಿ, ಇದು ನೀವು ಬರೋದೇನು ಬೇಕಾಗಿಲ್ಲ ಅಂತ ಹೇಳಿದ್ರು. ಯಾಕೆ ಬೇಕಾಗಿಲ್ಲ ಅಂತ ನಾನು ಫುಲ್ಲು ಥ್ರಿಲ್ಲರ್ ಮಂಜು ತಂಗಿ ಮಗನ ಥರ ಫುಲ್ ರೌಡಿ ಥರ ಶುರು ಮಾಡ್ಕೊಬಿಟ್ಟೆ. ಯಾಕೆ ಬೇಡಕ್ಕಪ್ಪ, ನನ್ನಿಂದ ಏನು ತಪ್ಪಾಗೈತೆ. ಪ್ರಥಮ್ ಸಾರಿ, ನೀವು ಟಿ ವಿ ನೋಡೋದು ಅಣ್ಣ, ನಾನು ಡಬಲ್ ಕಾಲ್ ಶೀಟ್ ಇತ್ತು, ವಿಷಯ ಏನು ಹೇಳಿ ಅಂತ. ಚಂದನ್ ಅದು ನಿವೇದಿತ ಪ್ರಪೋಸ್ ಮಾಡಲ್ಲ, ಅದರಿಂದ DC ಮತ್ತು ಮೈಸೂರಿನ SP ಮತ್ತು ಮಿನಿಸ್ಟ್ರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಟೀಮ್ನ ಯಾರನ್ನೂ ಕರಿಬೇಡಿ, ಇದೊಂಥರ ಸ್ಟೇಜು ಬೇರೆ ಥರ ಇಶ್ಯೂ ಆಗುತ್ತೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಥರ ಇದಾಗೈತೆ, ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವ್ರು ಬೇಡ ಅಂತ ಹೇಳಿದ್ರು. ನನಗೆ ಮೈಯೆಲ್ಲ ಉರಿದೋಯ್ತು. ಸೇಮ್ ಹೆಂಗಾಗೋದೆ ಅಂದರೆ ಫುಲ್ ಕೋಪ ಮಾಡ್ಕೊಂಡು ಈ ಕ್ಲೈಮ್ಯಾಕ್ಸಲ್ಲಿ ಕೆರಳಿದ ಸಿಮ್ಮಲ್ ಅಣ್ಣವ್ರು ಆಯ್ತಲ್ಲ, ಆ ರೇಂಜಿಗೆ ಚಂದನ್ ಮೇಲೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವತ್ತಿಂದ ನಾನು ಕೋಪ ಮಾಡ್ಕೊಂಡಿದ್ದೆ. ನನ್ನ ಪ್ರೋಗ್ರಾಮ್ ಚಂದನ್ ತಡೆದ್ಬಿಟ್ಟ ಅನ್ನೋದು ನಂಗೆ ಚಂದನ್ ಮೇಲೆ ಕೋಪ ಇತ್ತು. ಇದಾದ್ಮೇಲೆ ನಾನು ಚಂದನ್ ಸ್ವಲ್ಪ ಕೂತ್ಕೊಂಡು ಮಾತಾಡಿ, ವಾಟ್ ಇಸ್ ದಿಸ್ ಚಂದನ್, ಏನಕ್ಕೆ ಹಂಗಾಯ್ತಪ್ಪ ಅಂತ. ಫ್ರಮ್ ದಟ್ ಡೇ ಆತ ಬಿಡ್ಸ್ ಹೇಳಿದಾಗ ಏನೇನಾಯಿತು, ಅವತ್ತಿಂದ ನಾವಿಬ್ಬರು ಫ್ರೆಂಡ್ಸ್ ಆದ್ವಿ. ನಾನು ಯಾಕೆ ಈ ಮಾತು ಉದಾಹರಣೆ ಕೊಟ್ಟೆ ಅಂತ ಕರೆಕ್ಟಾಗಿ ಅರ್ಥ ಮಾಡಬೇಕು. ಚಂದನ್ಗೆ ಕೇಳುವ ವಿವೇಚನೆ ಇದೆ, ವ್ಯವಧಾನ ಇದೆ. ಆತ ನನ್ನ ಸ್ನೇಹಿತ ಆದ್ದರಿಂದ, ನೋಡಪ್ಪ ಅವತ್ತು ನಾನೇ ಬೇಜಾರು ಮಾಡ್ಕೊಂಡಿದ್ದೆ, ಈಗ ಸಮಾಧಾನ ಆಗಿದ್ದೀವಿ ಅಂದರೆ ಈಗಂದು ಸಮಾಧಾನ ಮಾಡಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಧ್ರುವ ಸರ್ಜನ್ನು ಕೇಳ್ತೀವಿ. ಅಣ್ಣ, ನಿನ್ನೆ ಚಿರು ಅವ್ರದ್ದು 4ನೇ ವರ್ಷದ ಪುಣ್ಯ ಸ್ಮರಣೆ ಇತ್ತು, ಮುಗಿಸ್ಕೊಂಡು ಆಗಿರಲ್ಲ, ಇವತ್ತಾದರೂ ಒಂಚೂರು ನೀವು ಧ್ವನಿ ಎತ್ತಿದ್ರೆ ಒಳ್ಳೇದು ಮಾಡೋಕ್ಕಾದ್ರೆ ಯಾರಾದ್ರೇನು ಸರ್, ನನಗೆ ಒಳ್ಳೇದಾಗಬೇಕು ಅಷ್ಟೇ ಇಂಟೆನ್ಷನ್. ಯಾರಾದರೂ ಸರ್ ಚೆನ್ನಾಗಿ ಬದುಕು 100 ಜನ ಖುಷಿ ಪಡ್ತಾರೆ ಸರ್, ಜನ ನೋಡಿ ಮೆಚ್ಚೋಂಗಿರಬೇಕು. 4 ಜನ ಏನಾಗಿದೆ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಾಮೆಂಟ್ ಹಾಕಿ ಹಾಳಾಗಲಿ ಬಿಡು ಅಂತ ಹೇಳೋರು ಜಾಸ್ತಿ. ಅವ್ರ ಮುಂದೆ ಚೆನ್ನಾಗಿ ಬದುಕ್ರಿ ಚಂದನ್, ನನಗೆ ಅದೇ ಆಸೆ ಸರ್. ನಾನು ಇದು ನನಗೆ ಏನಿದೆಯೋ ಗೊತ್ತಿಲ್ಲ, ಇಂಟೆನ್ಷನ್ ಒಳ್ಳೇದಿದೆ. ಇವತ್ತು ನೋಡಿ ಕಾಲೇಜ್ ಫಸ್ಟ್ ಇವರೆಲ್ಲದು ಕಾಲೇಜ್ ಇವ್ರು ಬರ್ತೀನಿ ಮಾತು ಕೊಟ್ಟೆ, ನೀವು ಇಲ್ಲೂ ಬಂದಿದ್ದೀರಾ, ನಾನು ಇವ್ರ ಟೈಮ್ ಕೊಟ್ಟಿರೋದು. ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ ದಯವಿಟ್ಟು ಸರ್. ನನ್ನ ಮನಸ್ಸು ಕ್ಲಿಯರ್ ಆಗಿದೆ ಸರ್, ನಾನು ಕ್ಲೀನ್ ಆಗಿದೆ ಸರ್. ನನ್ನ ಮದುವೆಗೆ ಚಂದನ್ ಬಂದ ದಿನ ಪ್ರಿನ್ಸಿಪಲ್ ಹೊಡೆದಿದ್ದಾರೆ, ಕೈ ಎತ್ಕೊಂಡು ಕೈ ಎತ್ತುತ್ತವ್ರು ಅವ್ರು, ಗೊತ್ತಾಯ್ತು, ಬರ್ತೀನಿ ಸರ್, ಆಯಿತು ಒಂದು ನಿಮಿಷ. ಏನು ಸರ್ ನಿಮ್ಮ ಸ್ಟೂಡೆಂಟ ನಾನು ದೌರ್ಜನ್ಯ ಮಾಡ್ತಿರಲ್ಲ, ಹೊಡೆದಿ ಬನ್ನಿ ಹೊಡೆದಿ. ಆಯಿತು, ದೌರ್ಜನ್ಯ ಮಾಡ್ತಾರೆ ನೋಡಿ ಪ್ರಿನ್ಸಿಪಲು, ಈ ಸ್ಕೂಲ್ದು ಕಾಲೇಜ್ದು ಝೂಮ್ ಮಾಡಾಕಿ ಪ್ರಥಮ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ. ಹಂಗೆಲ್ಲ ಮಾಡಿ ಆಯಿತು.